ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ. ರಷ್ಯಾದ Su-57E ಫೈಟರ್ ಜೆಟ್ ಭಾರತದಲ್ಲೇ ತಯಾರಾಗುತ್ತಾ? ಇದು ನಡೆಯಬಹುದಾ ಇಲ್ಲವಾ ಅನ್ನೋದಕ್ಕೆ ಈಗ ಒಂದು ಮಹತ್ವದ ಉತ್ತರ ಸಿಕ್ಕಿದೆ. HAL ಹೇಳಿದೆ ಇದು ಸರ್ಕಾರದ ಕೈಯಲ್ಲಿದೆ ಅಂತ. ಹಾಗಾದರೆ ಸಂಪೂರ್ಣ ವಿಷಯ ತಿಳಿದುಕೊಳ್ಳೋಣ ಬನ್ನಿ. HAL ಏನು ಹೇಳಿದೆ? ಮೇ 2026ರಲ್ಲಿ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತನ್ನ 4ನೇ ವಾರ್ಷಿಕ ಹಣಕಾಸು ವರ್ಷದ 2026ರ ಅರ್ನಿಂಗ್ ಕಾಲ್ಸ್ ಅನ್ನು ನಡೆಸಿತು. ಅದರಲ್ಲಿ HAL ಅಧ್ಯಕ್ಷರಾದ ರವಿ ಕೋಟಾ ಅವರನ್ನು ಅನಾಲಿಸ್ಟ್ಗಳು ಕೇಳಿದರು, Su-57E ಬಗ್ಗೆ ಏನಾದರೂ ಆರ್ಡರ್ಸ್ಗಳು ಬರ್ತಾ ಇದೆಯಾ ಅಂತ. ಅದಕ್ಕೆ ರವಿ ಕೋಟಾ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದರು, ಇಟ್ ಈಸ್ ದ ಗವರ್ನಮೆಂಟ್ಸ್ ಕಾಲ್. ಅಂದರೆ ಇದು HAL ತನ್ನಷ್ಟಕ್ಕೆ ತಾನೇ ತೀರ್ಮಾನ ತೆಗೆದುಕೊಳ್ಳುವ ವಿಷಯ ಅಲ್ಲ, ಇದು ರಾಷ್ಟ್ರೀಯ ನೀತಿ ನಿರ್ಧಾರ ಮತ್ತು ಅದು ಸರ್ಕಾರದ ಮಟ್ಟದಲ್ಲೇ ನಡೆಯಬೇಕು ಅಂತ ಸ್ಪಷ್ಟಪಡಿಸಿದರು. HAL ತನ್ನ ಕೆಲಸಕ್ಕೆ ಸಿದ್ಧವಾಗಿದೆ, ಆದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಆದೇಶ ಬಂದರೆ ಮಾತ್ರ ಮುಂದುವರಿಯುತ್ತೇವೆ ಅನ್ನೋದು ಅವರ ನಿಲುವು. ರಷ್ಯಾ ಏನು ಆಫರ್ ಕೊಡ್ತಿದೆ? ಈಗ ಒಂದು ಮುಖ್ಯ ಪ್ರಶ್ನೆ, ರಷ್ಯಾ ಭಾರತಕ್ಕೆ ಏನು ಕೊಡ್ತಾ ಇದ್ದಾರೆ ಅಂತ. ರಷ್ಯಾ ಕೊಡ್ತಿರೋ ಆಫರ್ ಸಾಮಾನ್ಯವಾದದಲ್ಲ. ಅವರು ಫುಲ್ ಟೆಕ್ನಾಲಜಿ ಟ್ರಾನ್ಸ್ಫರ್, ಲೋಕಲ್ ಅಸೆಂಬ್ಲಿ ಮತ್ತು ಲೈಸೆನ್ಸ್ಡ್ ಪ್ರೊಡಕ್ಷನ್ ಮೂರನ್ನು ಪ್ಯಾಕೇಜ್ ಆಗಿ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ರೋಸ್ಟೆಕ್ ಮತ್ತು ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಟೆಕ್ನಾಲಜಿ ಶೇರಿಂಗ್ ನ ಮೇಲೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅಂತ. ಭಾರತ ಏನು ಬೇಕಾದರೂ ಕೇಳಲಿ, ಒಪ್ಪಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಇದರ ಹಿಂದೆ ಒಂದು ಇತಿಹಾಸ ಇದೆ. Su-30 MKI ನ ಯೋಜನೆ, ಆ ಯಶಸ್ಸನ್ನೇ ಮುಂದುವರೆಸಿ Su-57E ಕೂಡ ಭಾರತದಲ್ಲಿ ತಯಾರಿಸೋಣ ಅನ್ನೋದು ರಷ್ಯಾದ ಯೋಜನೆ. HAL ಸಿದ್ಧವಾಗಿದೆಯೇ? ಇನ್ನು ಏಪ್ರಿಲ್ 2026ರಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆಯಿತು. ರಷ್ಯಾದ ತಂಡ HAL ನ ಅಧಿಕಾರಿಗಳ ಜೊತೆಗೆ HAL ಕಾರ್ಖಾನೆಗಳನ್ನು ಪರಿಶೀಲಿಸಿದರು. ಅವರು ಒಟ್ಟಾದ ಅಭಿಪ್ರಾಯ ಏನಂದ್ರೆ, HAL ಅಧ್ಯಕ್ಷರಾಗಿ ಆಗ ಇದ್ದ DK ಸುನಿಲ್ ಅವರು ಬಹಿರಂಗಪಡಿಸಿದ ಪ್ರಕಾರ ಈಗಿರೋ HAL ಕಾರ್ಖಾನೆಗಳ ಸರಿಸುಮಾರು ಅರ್ಧ ಭಾಗವನ್ನು Su-57 ತಯಾರಿಕೆಗೆ ಬಳಸಬಹುದು. ಕೆಲವು ಹೊಸ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತವೆ, ಆದರೆ ತಯಾರಿ ಇನ್ಫ್ರಾಸ್ಟ್ರಕ್ಚರ್ ಈಗಾಗಲೇ ಬಹಳಷ್ಟು ಸಿದ್ಧವಾಗಿದೆ. ಅಂದರೆ ಟೆಕ್ನಿಕಲಿ ಹೇಳೋದಾದ್ರೆ HAL ಈ ಪ್ರಾಜೆಕ್ಟ್ ಅನ್ನು ನಿಭಾಯಿಸಲು ಶಕ್ತವಾಗಿದೆ. ಕಾಯ್ತಿರೋದು ಒಂದೇ ಒಂದು ಹಸಿರು ಸಂಕೇತಕ್ಕಾಗಿ, ಸರ್ಕಾರದ ಅನುಮತಿಗಾಗಿ. Su-57E ಅಂದ್ರೆ ಏನು ಸ್ನೇಹಿತರೆ? ಈ Su-57E ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. Su-57E ಎನ್ನುವುದು ಸುಕೋಯ್ ಡಿಸೈನ್ ಬ್ಯೂರೋ ತಯಾರಿಸಿದ ರಷ್ಯಾದ ಮೊದಲ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್. ಈ ವಿಮಾನದ ಎಕ್ಸ್ಪೋರ್ಟ್ ವರ್ಷನ್. ಇದು ರೆಡಾರ್ಗೆ ಸಿಗದಂತಹ ಸ್ಟೆಲ್ತ್ ಡಿಸೈನ್ ಹೊಂದಿದೆ. ಆಫ್ಟರ್ ಬರ್ನರ್ ಇಲ್ಲದೆಯೂ ಸೂಪರ್ ಸಾನಿಕ್ ವೇಗದಲ್ಲಿ ಹಾರಬಲ್ಲದು. ಇದನ್ನು ಸೂಪರ್ ಕ್ರೂಸ್ ಅಂತ ಕರೀತಾರೆ. ಅದರ ಒಳಗಡೆಯೇ ವೆಪನ್ಸ್ ಗಳನ್ನು ಇಟ್ಟುಕೊಳ್ಳಲು ಇಂಟರ್ನಲ್ ವೆಪನ್ಸ್ ಬೇ ಕೂಡ ಇವೆ. ಅತ್ಯಾಧುನಿಕ ಏವಿಯಾನಿಕ್ಸ್ ಮತ್ತು ಸೆನ್ಸಾರ್ ಫ್ಯೂಷನ್ ಸಿಸ್ಟಮ್ ಇರೋದ್ರಿಂದ ಪೈಲಟ್ಗೆ ಬ್ಯಾಟಲ್ ಫೀಲ್ಡ್ ಮೇಲೆ ಸಂಪೂರ್ಣ ನಿಯಂತ್ರಣ ಇರುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಇದೊಂದು ಶಕ್ತಿಶಾಲಿ ಆಧುನಿಕ ಯುದ್ಧ ವಿಮಾನ. AMCA ಯೋಜನೆ ಏನಾಗುತ್ತೆ? ಇಲ್ಲಿ ಒಂದು ಮುಖ್ಯ ಸಂಗತಿ ಇದೆ. ಭಾರತ ತನ್ನದೇ ಆದ 5th ಜನರೇಷನ್ ಫೈಟರ್ ಜೆಟ್ ಅನ್ನು ತಯಾರಿಸುತ್ತಿದೆ. ಅದರ ಹೆಸರು AMCA, ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್. AMCA ಭಾರತದ ಭವಿಷ್ಯದ ಆಕಾಶದ ರಕ್ಷಣೆಯ ಬೆನ್ನೆಲುಬಾಗಿ ರೂಪುಗೊಳ್ಳಲಿದೆ. ಆದರೆ ಇದು ಇನ್ನು ಡೆವಲಪ್ಮೆಂಟ್ ನ ಹಂತದಲ್ಲಿದೆ. ಇದು ಭಾರತೀಯ ವಾಯುಪಡೆಗೆ ಸೇರ್ಪಡೆ ಆಗೋದಕ್ಕೆ ಮುಂದಿನ ದಶಕ ಕಾಯಬೇಕಾಗಬಹುದು. HAL ಅದೇ ಅರ್ನಿಂಗ್ಸ್ ಕಾಲ್ ನಲ್ಲಿ ಹೇಳಿದ್ರು. ಈಗ AMCAಗೆ ಸಂಬಂಧಿಸಿ ಹೊರಬಿದ್ದ ಟೆಂಡರ್ಸ್ ಕೇವಲ ಪ್ರೋಟೋಟೈಪ್ ಡೆವಲಪ್ಮೆಂಟ್ಗೆ ಮಾತ್ರ. ಉತ್ಪಾದನೆ ಯಾರು ಮಾಡ್ತಾರೆ ಅಂತ ಇನ್ನೂ ನಿರ್ಧಾರವಾಗಿಲ್ಲ. ಹಾಗಾಗಿ ಭಾರತೀಯ ವಾಯುಪಡೆಗೆ ಈಗ ತಕ್ಷಣ 5ನೇ ತಲೆಮಾರಿನ ಜೆಟ್ ಬೇಕು ಅಂದ್ರೆ Su-57E ಒಂದು ಆಯ್ಕೆ ಆಗಬಹುದು. ಸರ್ಕಾರ ಏನು ಯೋಚಿಸಬೇಕು? ಡಿಫೆನ್ಸ್ ಅನಾಲಿಸ್ಟ್ಗಳು ಹೇಳ್ತಿರೋ ಪ್ರಕಾರ ಭಾರತ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳೋಕೆ 3 ಮುಖ್ಯ ಅಂಶಗಳನ್ನು ತೂಗಿ ನೋಡಬೇಕಾಗುತ್ತದೆ. ಮೊದಲನೆಯದಾಗಿ, ಭಾರತೀಯ ವಾಯುಪಡೆಗೆ ಈಗ ಇರೋ ತಕ್ಷಣದ ಆಪರೇಷನಲ್ ನೀಡ್ ಏನು? ಎರಡನೆಯದಾಗಿ, ಟೆಕ್ನಾಲಜಿ ಟ್ರಾನ್ಸ್ಫರ್ ಎಷ್ಟು ಜಿನೇನ್ ಆಗಿದೆ ಅಂತ ಮತ್ತು ಭಾರತಕ್ಕೆ ನಿಜವಾದ ಲಾಭ ಆಗುತ್ತಾ. ಮೂರನೆಯದಾಗಿ, ರಷ್ಯಾ ವಿಮಾನ ತಗೊಂಡ್ರೆ
ಭೌಗೋಳಿಕ ರಾಜಕೀಯ ಪ್ರಭಾವ ಏನಾಗುತ್ತೆ ಮತ್ತು ಎಎಂಸಿಎ ಯೋಜನೆ ತಡೆಯಾಗುತ್ತಾ? ಇದು ಸುಲಭದ ಲೆಕ್ಕಾಚಾರ ಅಲ್ಲ. ಹಾಗಾಗಿ ಸರ್ಕಾರ ಸದ್ಯ ಮೌನವನ್ನು ತಾಳಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ Su-57E ಭಾರತದಲ್ಲಿ ತಯಾರಾಗಬಹುದಾ ಅನ್ನೋ ಪ್ರಶ್ನೆ ಇನ್ನೂ ಓಪನ್ ಆಗಿದೆ. HAL ಸಿದ್ಧವಾಗಿದೆ, ರಷ್ಯಾದ ಆಸಕ್ತಿ ತೋರಿಸ್ತಿದೆ. ಆದರೆ ಅಂತಿಮ ನಿರ್ಧಾರ ಅದು ಭಾರತ ಸರ್ಕಾರದ ಕೈಯಲ್ಲಿದೆ. ಮುಂದಿನ ದಿನಗಳಲ್ಲಿ ಈ ವಿಷಯದ ಮೇಲೆ ಮತ್ತಷ್ಟು ಅಪ್ಡೇಟ್ಸ್ಗಳು ಬರಲಿವೆ. ಅವೆಲ್ಲ ನಿಮಗೆ ಮೊದಲು ತಲುಪಿಸಲು ನಾವಿದ್ದೇವೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.